ನಮಸ್ತೆ ಫ್ರೆಂಡ್ಸ್. ರಾಯರ ಅನುಗ್ರಹ ಇರುವವರಿಗೆ ಮಾತ್ರ ಈ ವಿಡಿಯೋ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ಎಲ್ಲರಿಗೂ ಕೂಡ ಯೋಗ ಇರುವುದಿಲ್ಲ. ಮನೆ ಕಟ್ಟಲಿಕ್ಕಾಗಲಿ, ಜಾಗ ತಗೊಳ್ಳಿಕ್ಕಾಗಲಿ, ಅಥವಾ ಕೆಲವರದ್ದು ಕೋರ್ಟ್ ಕೇಸ್ ಅಂದರೆ ಜಾಗದ ಸಮಸ್ಯೆ ಉಂಟಲ್ಲ, ಅದು ಕೋರ್ಟಲ್ಲಿ ಇರುತ್ತೆ. ಅಥವಾ ಬೇರೆ ಜಾಗದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ, ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ, ಮನೆ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ. ಮತ್ತು ತುಂಬ ವರ್ಷದಿಂದ ನಾವು ಬಾಡಿಗೆ ಮನೇಲಿ ಇರ್ತೇವೆ, ನಮಗೂ ಕೂಡ ಒಂದು ಸೈಟ್ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ, ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದು ಕೂಡ ನೋಡಿ, ನಮಗೆ ಯೋಗ ಕೂಡಿ ಬಂದಾಗ ಮಾತ್ರ ನಮಗೆ ಅದು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನನಗೆ ನೋಡಿ ಏನಂತ ಹೇಳಿದರೆ, ಜಾಗ ಉಂಟು, ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇದೆ ನೋಡಿ. ಆದ್ರಿಂದ ಉಂಟಲ್ಲ, ಆ ಯೋಗ ಕೂಡಿ ಬರುವ ಸಮಯ ಹತ್ತಿರದಲ್ಲಿ ಇದೆ ಅಂತ ಹೇಳುವಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ದೇವರಿಂದ ಸೂಚನೆ ಬರುತ್ತೆ. ಆದ್ರಿಂದ ನಾನು ಹೇಳಿದ್ದು ಏನಂತ ಹೇಳಿದರೆ, ಯೋಗ ಇರುವವರಿಗೆ ಮಾತ್ರ ಈ ವಿಡಿಯೋ ಸಿಗುತ್ತೆ ಅಂತ ಹೇಳ್ಕೊಂಡು, ಅಥವಾ ರಾಯರ ಆಶೀರ್ವಾದ ಇರುವವರಿಗೆ ಮಾತ್ರ ಈ ವಿಡಿಯೋ ಸಿಗುತ್ತೆ ಅಂತ ಹೇಳ್ಕೊಂಡು. ಇವಾಗ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ, ಏನಂತ ಹೇಳಿದರೆ ಒಂದು ಸೈಟ್ ತೊಗೊಳ್ಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಿದರೆ, ಸೈಟ್ ಇರುತ್ತೆ, ಮನೆ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ. ಕೆಲವರಿಗೆ ಸೈಟು ಕೂಡ ಇರೋದಿಲ್ಲ, ಮನೆ ಕೂಡ ಇರೋದಿಲ್ಲ. ಆದರೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಏನಂತ ಹೇಳಿದರೆ, ಎಷ್ಟು ವರ್ಷ ಬಾಡಿಗೆ ಮನೇಲಿ ಇರ್ಲಿಕ್ಕೆ ಆಗ್ತದಲ್ವಾ, ಒಂದು ಚಿಕ್ಕದಾದರೂ ಕೂಡ ಪರವಾಗಿಲ್ಲ, ಒಂದು ನಮ್ಮದು ಅಂತ ಹೇಳ್ಕೊಂಡು ಒಂದು ಸ್ವಂತ ಮನೆ ಇರಬೇಕು ಅಂತ ಹೇಳ್ಕೊಂಡು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಮನೆ ಇರುತ್ತೆ, ಜಾಗ ಇರುತ್ತೆ, ಎಲ್ಲದೂ ಇರುತ್ತೆ, ಆದರೆ ಕೋರ್ಟ್ ಸಮಸ್ಯೆ ಇರುತ್ತೆ. ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ ಆ ಜಾಗದ ಮೇಲೆ, ಅಥವಾ ನಿಮ್ಮ ಜಾಗದಲ್ಲಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಆದ್ದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಆ ಜಾಗ ನಿಮಗೆ ಸಿಗ್ತಾ ಇರೋದಿಲ್ಲ, ಅಥವಾ ನಿಮಗೆ ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ. ಇವಾಗ ನಾನು ನೋಡಿ ನಿಮಗೆ ಒಂದು ಅನುಷ್ಠಾನವನ್ನು ಹೇಳಿಕೊಡ್ತೇನೆ. ಆ ಅನುಷ್ಠಾನ ಮಾಡಿದರೆ ಉಂಟಲ್ಲ, ಅಂದರೆ 11 ಗುರುವಾರ ದಿವಸ ಈ ಅನುಷ್ಠಾನ ಮಾಡಿದರೆ ನಾವು 100% ನಾವು ಜಾಗ ತೊಗೊಳ್ಲಿಕ್ಕಾಗುತ್ತೆ ಅಥವಾ ಮನೆ ಕಟ್ಟಲಿಕ್ಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನನಗೆ ನೋಡಿ, ಇವಾಗ ಜಾಗ ಉಂಟು, ನನಗೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಇದೆ. ಆದ್ದರಿಂದ ಉಂಟಲ್ಲ, ನಾನು ಕೂಡ ನಿಮ್ಮ ಜೊತೆಗೆ ಸೇರಿಕೊಂಡು ಈ ಅನುಷ್ಠಾನವನ್ನು ಮಾಡ್ತೇನೆ. ಈ ಅನುಷ್ಠಾನ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕ್ರಮಬದ್ಧವಾಗಿ ನಿಮಗೆ ಹೇಳಿಕೊಡ್ತೇನೆ. ರಾಯರ ಆಶೀರ್ವಾದದಿಂದ ಉಂಟಲ್ಲ, ನೀವೆಲ್ಲರೂ ಕೂಡ ಮನೆ ಕಟ್ಟುವ ಹಾಗೆ ಆಗಬೇಕು ಅಂತ ಹೇಳ್ಕೊಂಡು ನನ್ನ ಆಸೆ. ನಾನು ಕೂಡ ಹಾಗೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ತುಂಬ ಆಸೆ ಇದೆ ನನಗೂ ಕೂಡ ಆಸೆ ಈಡೇರಲಿ ಅಂತ ಹೇಳ್ಕೊಂಡು, ರಾಯರ ಆಶೀರ್ವಾದ ನನಗೆ ಕೂಡ ಸಿಗಲಿ ಅಂತ ಹೇಳ್ಕೊಂಡು ನೀವು ಕೂಡ ಕೇಳ್ಕೊಳ್ಳಿ. ನೋಡಿ, ರಾಯರನ್ನು ಕಲಿಯುಗದ ಕಲ್ಪವೃಕ್ಷ, ಕಲಿಯುಗದ ಕಾಮಧೇನು ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಏನು ಕೂಡ ಮನಸ್ಸಿನಲ್ಲಿ ಆಸೆ ಮಾಡಿಕೊಂಡ್ರೂ ಕೂಡ ಅದನ್ನು ನೆರವೇರಿಸ್ತಾರೆ ರಾಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ರಾಯರು ಕನಸಿನ ರೂಪದಲ್ಲಿ ಬಂದು ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಜೊತೆಗೆ ಬಂದು ಮಾತಾಡಿ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ರಾಯರಿರುವ ಜಾಗಕ್ಕೆ ಆಯಿತಾ, ಆ ಜಾಗಕ್ಕೆ ನಿಮ್ಮನ್ನು ಕರೆಸ್ಕೊಳ್ತಾರೆ ರಾಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದೇ ಬೇಕಾದರೂ ಆಗಿರಲಿ. ಇವಾಗ ನಾನು ಹೇಳಿಕೊಡ್ತೇನೆ ನೋಡಿ, ಆ ಅನುಷ್ಠಾನವನ್ನು ನೀವು ಮಾಡಿದ್ರುಂಟಲ್ಲ, 100ಗೆ 100% ರಾಯರ ಅನುಗ್ರಹ ಸಿಗುತ್ತೆ. ರಾಯರ ಅನುಗ್ರಹದಿಂದ ನಮಗೂ ಕೂಡ ಒಂದು ಸೈಟ್ ತಗೊಳ್ಳುವಂತಹ ಭಾಗ್ಯ, ಅಥವಾ ಮನೆ ಕಟ್ಟುವಂತಹ ಭಾಗ್ಯ, ಅಥವಾ ಕೋರ್ಟಲ್ಲಿ ಏನಾದರೂ ಜಾಗದ ವಿಷಯದಲ್ಲಿ ಸಮಸ್ಯೆ ಇದ್ದರೆ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ನಾವು ರಾಯರ ಸೇವೆಯನ್ನು 11 ಗುರುವಾರ ಇಲ್ಲ ಅಂತ ಹೇಳಿದರೆ 48 ದಿನ ಕೂಡ ಮಾಡಬಹುದು ರಾಯರ ಸೇವೆ. ಅದು ಕೂಡ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ನಮಗೆ ಫಲ ಸಿಗುವುದು. ಯಾರೋ ಹೇಳಿದ್ರು ಅಂತ ಹೇಳ್ಕೊಂಡು ಮೇಲೆ ಪೂಜೆ ಮಾಡಿದರೆ, ಅಥವಾ ಮನಸ್ಸಲ್ಲಿ ಒಂದು ಅಂದರೆ ದೇವರ ಹತ್ರ ಒಂದು ಕೇಳಿದರೆ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಕೂಡ ಬರಬೇಕು, ನನಗೆ ಜಾಗ ತೊಗೊಳ್ಬೇಕು ಅಂತ ಹೇಳ್ಕೊಂಡು. ಆದ್ದರಿಂದ ನಾನು ಹೇಳ್ತಾ ಇರೋದು, ಸರಿಯಾಗಿ ಉಂಟಲ್ಲ, ದೇವರ ಹತ್ರ ಬೇಡ್ಕೊಳ್ಳಿ. ಏನಂತ ಹೇಳಿದ್ರೆ, ನನಗೆ ಜಾಗ ತೊಗೋಬೇಕು ಅಥವಾ ನನಗೆ ಮನೆ ಕಟ್ಟಬೇಕು, ಏನು ನಿಮ್ಮ ಆಸೆ ಉಂಟು ನೋಡಿ, ಅದನ್ನು ದೇವರ ಹತ್ರ ಹೇಳ್ಕೊಳ್ಬೇಕು. ನೋಡಿ, ನೀವು ರಾಯರ ಸೇವೆಯನ್ನು ಉಂಟಲ್ಲ ಅಖಂಡವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮಗೆ ಪಕ್ಕದಲ್ಲೇ ರಾಯರ ಮಠ ಇದ್ರೆ ಉಂಟಲ್ಲ, ರಾಯರ ಮಠದಲ್ಲಿ ಬೇಕಾದರೆ ಈ ಸೇವೆಯನ್ನು ಮಾಡ್ಬೋದು. ರಾಯರ ಮಠ ನಿಮಗೆ ಹತ್ತಿರ ಇಲ್ಲ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲೇ ಪರಿಮಳ ಗ್ರಂಥದ ಎದುರಿಗೆ ಈ ಸೇವೆಯನ್ನು ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, 108 ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ರಾಯರಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳಿದರೆ 108 ಸುತ್ತು ಬರುವುದು, ಆಯಿತಾ, ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳ್ಕೊಂಡು ಹೇಳ್ತಾರೆ. ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಸೂರ್ಯ ಉದಯ ಆಗುವುದಕ್ಕಿಂತ 10 ನಿಮಿಷ ಮುಂಚೆ, ಮತ್ತು ಸಾಯಂಕಾಲ ಸೂರ್ಯ ಅಸ್ತ ಆಗುವಕ್ಕಿಂತ 10 ನಿಮಿಷ ಮುಂಚೆ, ಆಯಿತಾ, ಎರಡೂ ಕೂಡ ಸೂರ್ಯ ಉದಯ ಆಗಲಿಕ್ಕೂ 10 ನಿಮಿಷ ಮುಂಚೆ, ಸೂರ್ಯ ಅಸ್ತ ಆಗಲಿಕ್ಕೂ ಕೂಡ 10 ನಿಮಿಷ ಮುಂಚೆ ಈ ಕೆಲಸವನ್ನು ಮಾಡಬೇಕು. ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಮಾಡಿ. ನಿಮಗೆ ರಾಯರ ಮಠದಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು, ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಕೊಂಡು ಅನಿಸಿದರೆ, ಮನೆಯಲ್ಲೇ ಆರಾಮವಾಗಿ ಮಾಡ್ಬೋದು. ಪರಿಮಳದ ಗ್ರಂಥದ ಎದುರಿಗೆ ಏನು ಮಾಡಿ ಅಂತ ಹೇಳಿದರೆ, 2 ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಅಂದರೆ ಗುರುವಾರ ದಿವಸ
11 ಗುರುವಾರ ಮಾಡೋದಾದರೆ, ಇಲ್ಲ ನಿಮಗೆ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದ್ರೆ 48 ದಿವಸ ಕಂಟಿನ್ಯೂ ಯಾರಿಗೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪೀರಿಯಡ್ಸ್ ಎಲ್ಲ ಸಮಸ್ಯೆ ಇರುತ್ತಲ್ಲ ಹೆಣ್ಣು ಮಕ್ಕಳಿಗೆ, ಆವಾಗ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನೀವು 11 ಗುರುವಾರ ಮಾಡಬೇಕು ಅಂತ ಹೇಳ್ಕೊಂಡು ಉಂಟಲ್ಲ, ಆವಾಗ ಕೂಡ ಹಾಗೆ ನಿಮಗೆ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಆ ವಾರವನ್ನು ಬಿಟ್ಟು ಉಂಟಲ್ಲ ಮುಂದೆ ಕಂಟಿನ್ಯೂ ಮಾಡಿ. ಒಟ್ಟು 11 ವಾರ ಮಾಡಲಿಕ್ಕೆ ಆ ರೀತಿಯಲ್ಲಿ ಆ ವಾರವನ್ನು ಬಿಟ್ಟು ಬಿಡಿ. ತುಪ್ಪದ ದೀಪವನ್ನು ಹಚ್ಚಬೇಕು ಆಯಿತಾ, ಪರಿಮಳ ಗ್ರಂಥದ ಎದುರು. ರಾಯರ ಫೋಟೋದ ಎದುರುಗಡೆ ಪರಿಮಳ ಗ್ರಂಥವನ್ನು ಇಟ್ಟು ಅದರ ಎದುರುಗಡೆ ತುಪ್ಪದ ದೀಪವನ್ನು ಹಚ್ಚಿ. ಬೆಳ್ಳಿ ದೀಪ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಹತ್ರ ಬೆಳ್ಳಿ ದೀಪ ತಗೊಳ್ಳಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದರೆ ಮಾಮೂಲಿ ದೀಪ ಆದರೂ ಕೂಡ ಪರವಾಗಿಲ್ಲ, ಆದರೆ ತುಪ್ಪದಲ್ಲೇ ಹಚ್ಚಬೇಕು. ನೋಡಿ, ನಿಮಗೆ ಒಂದು ವೇಳೆ ಹೆಚ್ಚಿನ ಫಲ ಬೇಕು ಅಂತ ಹೇಳ್ಕೊಂಡಾದರೆ, ನಿಮಗೆ ಬೇಗನೆ ಆಸೆ ಈಡೇರಬೇಕು ಅಂತ ಹೇಳ್ಕೊಂಡಾದರೆ ಮಂತ್ರಾಲಯದಲ್ಲಿ ಕೂಡ ಈ ಸೇವೆಯನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. 11 ಗುರುವಾರ ದಿವಸ ಮಂತ್ರಾಲಯದಲ್ಲಿ ಹೋಗಿ ಈ ಸೇವೆ ಮಾಡಿದರೆ ಬೇಗನೆ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಕೊಂಡು, ನೀವು ಏನು ಮಾಡಬೇಕು ಅಂತ ಹೇಳಿದರೆ ರಾಯರ ಫೋಟೋದ ಎದುರುಗಡೆ ಪರಿಮಳ ಗ್ರಂಥವನ್ನು ಪೀಠದ ಮೇಲೆ ಇಡಬೇಕು. ಪೀಠ ಅಂತ ಹೇಳಿದರೆ ಮಣೆಯ ಮೇಲೆ ಇಡಬೇಕು. ಅದರ ಎದುರುಗಡೆ 2 ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಜಾಗ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರೋದಲ್ವಾ, ಅಥವಾ ಮನೆ ಕಟ್ಟಲಿಕ್ಕೆ ಆಸೆ ಇರೋದಲ್ಲ, ಅಥವಾ ನಿಮಗೆ ಕೋರ್ಟ್ ಕೇಸ್ ಕೂಡ ನಿಮ್ಮ ಜಾಗದ ಮೇಲೆ ಅಥವಾ ಮನೆಯ ಮೇಲೆ ಇರ್ತಾ ಇರೋದಲ್ವಾ, ಯಾವುದೇ ಬೇಕಾದರೂ ಇರಲಿ, ಆ ಕಾರಣದಿಂದ 2 ಇಟ್ಟಿಗೆಯನ್ನು ತಗೊಳ್ಬೇಕು. ಇಟ್ಟಿಗೆ ಅಂತ ಹೇಳಿದ್ರೆ ನೀವು ಸಿಮೆಂಟ್ ಇಟ್ಟಿಗೆ ತಗೊಳ್ಳಿಕ್ಕೆ ಹೋಗಬೇಡಿ, ಮಣ್ಣಿನ ಇಟ್ಟಿಗೆ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಆಯಿತಾ. ಸಿಮೆಂಟ್ ಅಂದರೆ ಇವಾಗ ಬ್ಲಾಕ್ ಬರ್ತಲ್ಲ, ಹೋಲೋ ಬ್ಲಾಕ್, ಇಂಟರ್ ಬ್ಲಾಕ್, ಅದು ಏನೆಲ್ಲ ಬರುತ್ತಲ್ವ, ಮನೆ ಕಟ್ಟಲಿಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಇವಾಗ ಸಿಮೆಂಟಿಂದ ಆ ಥರ ಇರುತ್ತೆ, ಅದೆಲ್ಲ ಇಲ್ಲ. ಮುಂಚಿನ ಕಾಲದಲ್ಲಿ ಬಳಸ್ತಿದ್ರು ನೋಡಿ, ಚಿಕ್ಕ ಚಿಕ್ಕ ಇಟ್ಟಿಗೆ ಬರುತ್ತೆ ಮಣ್ಣಿದು, ಆ ಇಟ್ಟಿಗೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಇಟ್ಟಿಗೆಯನ್ನು ಉಂಟಲ್ಲ ನೀವು ಪರಿಮಳ ಗ್ರಂಥದ ಎದುರುಗಡೆ ಉಂಟಲ್ಲ ಇಟ್ಟು ಭೂವರಹ ಸ್ವಾಮಿಯನ್ನು ಆ ಇಟ್ಟಿಗೆಗೆ ಬರುವ ಹಾಗೆ ಅಂದರೆ ಆಹ್ವಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಸ್ವಲ್ಪ ಕಷ್ಟ ಆಗಬಹುದು, ಆದರೂ ಕೂಡ ನಮಗೆ ಒಂದು ಸ್ವಂತ ನೆಲೆ ಬೇಕು ಅಂತ ಹೇಳ್ಕೊಂಡಾದರೆ ಅಥವಾ ಸ್ವಂತ ಮನೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟಪಡಲೇಬೇಕು. ಕಷ್ಟಪಡದೆ ಯಾವುದು ಕೂಡ ಆಗುವುದಿಲ್ಲ. ರಾಯರ ಮೂಲಕ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಭೂಸ್ವರಹ ಸ್ವಾಮಿಯ ನಾಮವನ್ನು 10,000 ಸಲ ಜಪ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. 10,000 ಸಲ ಜಪ ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಾಮೂಲಿ ದೇವರಿಗೆ ಹೇಗೆ ದೀಪ ಹಚ್ತೀರ ನೋಡಿ, ಅಂದರೆ ಆರತಿ ಮಾಡ್ತೀರೋ ನೋಡಿ, ಊದಿನ ಕಡ್ಡಿಯೆಲ್ಲ ಅದೆಲ್ಲ ಮಾಡಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ಇಟ್ಟಿಗೆಯನ್ನು ದೇವರ ಮನೆಯಲ್ಲೇ ಸೈಡಲ್ಲಿ ಇಡಿ. ಇದೇ ರೀತಿ ಉಂಟಲ್ಲ ನೀವು 11 ಗುರುವಾರ ಮಾಡ್ತಾ ಹೋಗಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಸಾಧ್ಯವಾದರೆ ಇಟ್ಟಿಗೆಯನ್ನು ಕೂಡ ಹಿಡ್ಕೊಂಡು ಹೋಗ್ಬೋದು. ಇಟ್ಟಿಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಕೂಡ ಪರವಾಗಿಲ್ಲ. ಎಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ, ಶ್ರೀ ಮುಷ್ಣ ಕ್ಷೇತ್ರ ಭೂವರಹ ಸ್ವಾಮಿಯ ದೇವಸ್ಥಾನ ತಮಿಳುನಾಡಿನಲ್ಲಿ ಇದೆ. ನಾನು ಇಲ್ಲಿ ಕಡೆಗಳಿಂದ ಹಾಕ್ತೇನೆ ಆಯಿತಾ. ಶ್ರೀ ಮುಷ್ಣ ಕ್ಷೇತ್ರ ಅಂತ ಹೇಳ್ಕೊಂಡು ಭೂವರಹ ಸ್ವಾಮಿಯ ದೇವಸ್ಥಾನ, ಅಲ್ಲಿಗೆ ಈ ಇಟ್ಟಿಗೆಯನ್ನು ತಗೊಂಡು ಹೋಗಬೇಕು. ನಿಮಗೆ ಇಟ್ಟಿಗೆ ತಗೊಂಡು ಹೋದ್ರಿಕ್ಕೆ ಆದರೆ ಮಾತ್ರ ಇಟ್ಟಿಗೆ ತಗೊಂಡು ಹೋಗಿ, ಆದರೆ ನೀವು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ಆಯಿತಾ. ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಕೆಲಸ ಆಗೋದಿಲ್ಲ. 11 ಗುರುವಾರ ಆದ ನಂತರ ಉಂಟಲ್ಲ ನೆಕ್ಸ್ಟ್ ಈ ಕೆಲಸ ನೀವು ಮಾಡಬೇಕು. ನೋಡಿ, ಅಲ್ಲಿ ತಮಿಳುನಾಡಿನಲ್ಲಿ ಶ್ರೀ ಮುಷ್ಣ ಕ್ಷೇತ್ರ ಉಂಟಲ್ಲ, ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನ, ಅಲ್ಲಿ ಒಂದು ಸರೋವರ ಉಂಟು. ಆ ಸರೋವರದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಸ್ನಾನ ಮಾಡಬೇಕು. ಸ್ನಾನ ಅಂದರೆ ಶುದ್ಧ ಆಗಬೇಕು. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ರಾಯರಿಗೆ ಪಂಚಾಮೃತ ಅಭಿಷೇಕ, ಅಲ್ಲೇ ಪಕ್ಕದಲ್ಲಿ ರಾಯರದು ಕೂಡ ಜಾಗ ಉಂಟು, ಅಂದರೆ ರಾಯರ ಮನೆ ಉಂಟು, ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪಂಚಾಮೃತ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿ. ನಂತರ ಇದು ವರಹ ಸ್ವಾಮಿ ದೇವಸ್ಥಾನ ಉಂಟಲ್ಲ, ಅಲ್ಲಿಗೆ ಬಂದು ನೀವು ತಗೊಂಡು ಹೋಗಿದ್ದೀರಿ ನೋಡಿ ಇಟ್ಟಿಗೆ, ಅಲ್ಲಿ ಪುರೋಹಿತರ ಹತ್ರ ಹೇಳಿದ್ರೆ ಉಂಟಲ್ಲ, ಇದಕ್ಕೆ ಸ್ವಲ್ಪ ಪೂಜೆ ಮಾಡಿಕೊಡಿ ಅಂತ ಹೇಳಿದರೆ, ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳಿದರೆ ಅವರು ಮಾಡಿ ಕೊಡ್ತಾರೆ. ನಿಮಗೆ ತಗೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಆ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಾರೆ ನೋಡಿ, ಅದನ್ನು ತಗೊಂಡು ಮನೆಗೆ ಬರಬೇಕು. ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಮನೆ ತಗೊಳ್ಳುವ ಅಥವಾ ಮನೆ ಕಟ್ಟುವ, ನೀವು ಜಾಗ ತೆಗೆದುಕೊಳ್ಳುವ ಇದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಆಸೆ ಉಂಟಲ್ಲ ಅದು ಈಡೇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ನೀವು ಮನೆ ಕಟ್ಟಲಿಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಈ ಇಟ್ಟಿಗೆಯನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ನೀವು ಅಂದರೆ ಪೂಜೆ ಮಾಡಿದ್ದೀರ ನೋಡಿ, ಆ ಇಟ್ಟಿಗೆಯನ್ನೇ ಉಪಯೋಗಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಬೇಗನೆ ಇದು ಫಲ ಸಿಗಬೇಕು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಮಾಡಬೇಕಂತ ಇಲ್ಲ ಆಯಿತಾ. ಇದನ್ನು ಮಾಡಿದ ನಂತರ ಉಂಟಲ್ಲ 100% ಮನೆ ಕಟ್ತಾರೆ. ಆದರೂ ಕೂಡ ನಿಮಗೆ ಸ್ವಲ್ಪ ಬೇಗನೆ ಜಾಗ ಸಿಗಬೇಕು, ಬೇಗನೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡಾದರೆ ಇದನ್ನು ಮಾಡಿ ಎಲ್ಲರೂ ಕೂಡ ಮಾಡಬೇಕಂತ ಹೇಳ್ಕೊಂಡಿಲ್ಲ. ನೋಡಿ, ನೀವು ಏನು ಮಾಡಬೇಕು ಅಂತ ಹೇಳಿದರೆ ವರಹ ದೇವರದ್ದು ಉಂಟಲ್ಲ ಫೋಟೋವನ್ನು ಚಿನ್ನದಲ್ಲಿ ಸಣ್ಣ ಸಣ್ಣ ಕಾಯಿನ್ಸ್ ಬರುತ್ತೆ ನೋಡಿ, ಆ ಕಾಯಿನ್ಸಲ್ಲಿ ಕೆತ್ತನೆ ಮಾಡಬೇಕು. ಎಷ್ಟು ಕಾಯಿನ್ಸ್ ಮಾಡಬೇಕು ಅಂತ ಹೇಳಿದರೆ ಉಂಟಲ್ಲ 12 ಮಾಡ್ಬೋದು, ಅಥವಾ 24 ಮಾಡ್ಬೋದು, 48 ಮಾಡ್ಬೋದು, ಅಥವಾ 108 ಮಾಡ್ಬೋದು ಕಾಯಿನ್ಸ್ಗಳನ್ನು.
ಅದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಕಾಯಿನ್ಸನ್ನು ಪ್ರತಿ ಗುರುವಾರದ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವ ಪರಿಮಳ ಗ್ರಂಥ ಉಂಟಲ್ಲ ಅದಕ್ಕೆ ಅಭಿಷೇಕ ಮಾಡಬೇಕು ಆಯಿತಾ. ಅಂದರೆ ನಿಮ್ಮ ಮನೆಯಲ್ಲಿ ಪರಿಮಳ ಗ್ರಂಥ ಉಂಟಲ್ಲ ಅದರ ಎದುರುಗಡೆ ನೀವು ಈ ಬಂಗಾರದ ಕಾಯಿನ್ ಭೂವರಾಹ ಸ್ವಾಮಿಯ ಫೋಟೋ ಇರುವಂತಹ ಬಂಗಾರದ ಕಾಯಿನನ್ನು ನೀವು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿದ ನಂತರ ಈ ಕಾಯಿನ್ ಅನ್ನು ಏನು ಮಾಡಬೇಕು ಅಂತ ಹೇಳಿದರೆ ಯಾರಾದರೂ ಉತ್ತಮರಿಗೆ ದಾನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಉತ್ತಮರಿಗೆ ದಾನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನೀವು ಒಂದು ಕೆಲಸ ಮಾಡ್ಬೋದು. ಈ ಕಾಯಿನ್ ಅನ್ನು ತಗೊಂಡು ಹೋಗಿ ಮಂತ್ರಾಲಯದಲ್ಲಿ ಕೊಟ್ಟು ಬನ್ನಿ, ಅಥವಾ ಮಂತ್ರಾಲಯದಲ್ಲಿ ಹುಂಡಿ ಉಂಟಲ್ಲ ಅದಕ್ಕೆ ಹಾಕಿ ಬನ್ನಿ. ಹೀಗೆ ಮಾಡಿದ್ರೆ ಉಂಟಲ್ಲ 100ಗೆ 100% ನೀವು ಮನೆ ಕಟ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಜೊತೆಗೆ ನಾನು ಕೂಡ ಇದನ್ನು ಮಾಡ್ತೇನೆ. ಯಾಕೆಂತ ಹೇಳಿದರೆ ನಾನು ಆವಾಗನೇ ಹೇಳಿದೆ ನನ್ನ ಹತ್ರ ಜಾಗ ಉಂಟು, ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ತುಂಬ ಆಸೆ ಉಂಟು ಅಂತ ಹೇಳ್ಕೊಂಡು. ಆದ್ದರಿಂದ ಇದನ್ನು ನಾನು ಕೂಡ ಮಾಡ್ತೇನೆ, ನೀವು ಕೂಡ ಮಾಡಿ, ನಿಮಗೆ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ಕೂಡ ರಾಯರಲ್ಲಿ ಬೇಡ್ಕೊಳ್ತಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.